ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. IPL 2024 ಮ್ಯಾಚ್ 4 ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಈ ಮ್ಯಾಚನ್ನ ರಾಜಸ್ಥಾನ್ 20 ರನ್ನಿಂದ ಗೆದ್ದರು. ಎನಿವೇ, ನಾನು ಈ ಮ್ಯಾಚನ್ನ ರಿವ್ಯೂ ಮಾಡ್ತಾ ಇಲ್ಲ, ಯಾಕೆಂದರೆ ಕಾರಣಾಂತರಗಳಿಂದ ನಾನು ಈ ಮ್ಯಾಚನ್ನ ನೋಡೋಕ್ಕಾಗಲಿಲ್ಲ. ಮ್ಯಾಚ್ 5 ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸನ್ನು ರಿವ್ಯೂ ಮಾಡೋಣ. ಈ ಮ್ಯಾಚಲ್ಲಿ ಏನೇನಾಯಿತು ಅಂತ ಮಾತಾಡುವ. ಮ್ಯಾಚ್ ನಡೆದಿದ್ದು ಅಹಮದಾಬಾದಲ್ಲಿ. ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಹೊಸ ಸ್ಕಿಪ್ಪರ್ ಹಾರ್ದಿಕ್ ಪಾಂಡ್ಯ. ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಗುಜರಾತ್ ಟೈಟನ್ಸ್ ಪಾಸಿಟಿವ್ ಆಗೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಒಂಥರ ಒಳ್ಳೆ ಸ್ಟಾರ್ಟೇ ಕೊಟ್ಟರು. ಮುಂಬೈ ಇಂಡಿಯನ್ಸ್ಗೆ ಬೌಲಿಂಗ್ ಓಪನ್ ಮಾಡಿದ್ದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಜಸ್ಪ್ರೀತ್ ಬುಮ್ರಾನ ಸ್ವಲ್ಪ ಲೇಟಾಗೆ ಬೌಲಿಂಗಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಬಟ್ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಿದ್ದು ಬುಮ್ರಾನೇ. 4ನೇ ಓವರ್ಲಿ ಬುಮ್ರಾ ಯಾರ್ಕರಿಗೆ ಸಾಹಾ ಬೋಲ್ಡ್ ಆದರು. ಗುಜರಾತ್ ಸ್ಕೋರ್ 31ಕ್ಕೆ ಫಸ್ಟ್ ವಿಕೆಟ್ ಕಳ್ಕೊಂಡ್ರು. ಇನ್ನು 31 ರನ್ ಹೊಡೆದು ಸೆಟ್ ಆಗಿದ್ದ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಫೀಲ್ಡರ್ನ ಕ್ಲಿಯರ್ ಮಾಡಿ 6 ಹೊಡೆಯೋದಕ್ಕೆ ಹೋದ್ರು, ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾಚ್ ಔಟ್ ಆದರು. ಆವಾಗ ಸ್ಕೋರ್ 62. ಒಮಾರ್ ಜಾಯ್ 17 ರನ್ ಹೊಡೆದ್ರು. GT ಸ್ಕೋರ್ 104 ಇದ್ದಾಗ ಅವರು ಕೂಡ ಔಟ್ ಆದರು. ನೆಕ್ಸ್ಟ್ ಬಂದ ಮಿಲ್ಲರ್ ಕೂಡ ಏನಂತ ಇಂಪ್ಯಾಕ್ಟ್ ಮಾಡಲಿಲ್ಲ. ಬುಮ್ರಾ ಸ್ಲೋವರ್ ಡೆಲಿವರಿಗೆ ಕ್ಯಾಚ್ ಔಟ್ ಆದರು. ಆವಾಗ ಸ್ಕೋರ್ 133 ಆಗಿತ್ತು ಅಷ್ಟೇ. ಗುಜರಾತ್ ಇನ್ನಿಂಗ್ಸಲ್ಲಿ ಸ್ವಲ್ಪ ನಿಂತು ನೋಡಿ ಮಾಡಿ ಆಡಿದ್ದು ಅಂತ ಅಂದರೆ ಅದು ಸಾಯಿ ಸುದರ್ಶನ್. 45 ರನ್ ಹೊಡೆದ್ರು 39 ಬಾಲ್ಸಲ್ಲಿ. ಆ್ಯಂಡ್ ಇವರು ಕೂಡ 17th ಓವರ್ಲಿ ಬುಮ್ರಾಗೆ ವಿಕೆಟ್ ಒಪ್ಸಿದ್ರು. ಸ್ಕೋರ್ ಅವಾಗ 134 ಆಗಿತ್ತು. ಕಡೆಯದಾಗಿ ರಾಹುಲ್ ತೆವಾಟಿಯಾ 1 6 ಹೊಡೆದ್ರು, 2 4 ಹೊಡೆದ್ರು. ಏನಂತ ಪ್ರಾಮಿಸಿಂಗ್ ಇನ್ನಿಂಗ್ಸ್ ಅಲ್ಲ, ಬಟ್ ಓಕೆ ಇನ್ನಿಂಗ್ಸ್. 20 ಓವರಿಗೆ ಗುಜರಾತ್ ಹೊಡೆದಿದ್ದು 168, 6 ವಿಕೆಟ್ ಕಳ್ಕೊಂಡು. MI ಬೌಲಿಂಗ್ ನೋಡಿದ್ರೆ ಜಸ್ಪ್ರೀತ್ ಬುಮ್ರಾ 4 ಓವರಿಗೆ 3 ವಿಕೆಟ್ ತೆಗೆದ್ರು, ಜಸ್ಟ್ 14 ರನ್ ಕೊಟ್ಟು 3.5 ಎಕಾನಮಿಲಿ. ಬೌಲಿಂಗ್ ಮಾಡಕ್ಕೆ ಬಂದ ಫಸ್ಟ್ ಓವರೇ ವಿಕೆಟ್ ತೆಗೆದ್ರು. ಇನ್ನು 17th ಓವರ್ಲಿ 2 ವಿಕೆಟ್ ತೆಗೆದ್ರು. ಇವ್ರು ಬಿಟ್ಟರೆ ಕಾಟ್ಜಿ 2 ವಿಕೆಟ್ ತೆಗೆದ್ರು, ಪಿಯೂಷ್ ಚಾವ್ಲಾ 1 ವಿಕೆಟ್ ತೆಗೆದ್ರು. ಓಕೆ, ಮುಂಬೈ ಬ್ಯಾಟಿಂಗ್ ವಿಚಾರಕ್ಕೆ ಬರೋಣ. ಇಶಾನ್ ಕಿಶನ್ ಫಸ್ಟ್ ಓವರಲ್ಲೇ ಕೀಪರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಸ್ಕೋರ್ 0ಗೆ 1 ವಿಕೆಟ್ ಹೋಯಿತು. 1 ಡೌನಲ್ಲಿ ಬಂದ ನಮನ್ ಧೀರ್ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡಿದ್ರು. 200 ಸ್ಟ್ರೈಕ್ ರೇಟಲ್ಲಿ 20 ರನ್ ಹೊಡೆದ್ರು ಜಸ್ಟ್ 10 ಬಾಲಲ್ಲಿ, ವಿಚ್ ಇನ್ಕ್ಲೂಡೆಡ್ 3 4 1 6. ಸ್ಕೋರ್ 30 ಇದ್ದಾಗ ಒಮರ್ ಜಾಯ್ಗೆ ಇವರು ಕೂಡ LBW ಆಗಿ ಔಟ್ ಆದರು. 2 ವಿಕೆಟ್ ಬೇಗ ಹೋದ್ಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಡೆವಾಲ್ಡ್ ಬ್ರೆವಿಸ್ ಮತ್ತೆ ರೋಹಿತ್ ಶರ್ಮಾ ಕಾಶಿಯಸ್ ಆಗಿ ಆಡಿದ್ರು. ಕಾಶಿಯಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಆಡಿದ್ರು. 77 ರನ್ಸ್ ಪಾರ್ಟ್ನರ್ಶಿಪ್ ಮಾಡೋ ಮೂಲಕ. ರೋಹಿತ್ ಶರ್ಮಾ ಅವರಿಗೆ ಹೊಸ ರೋಲ್. ಆ್ಯಸ್ ಅ ಬ್ಯಾಟರ್ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು, ಬಟ್ 43 ರನ್ ಹೊಡೆಯೋ ಮೂಲಕ ಒಳ್ಳೆ ಫಾರ್ಮಲ್ಲೇ ಕಾಣಿಸಿದ್ರು, ವಿಚ್ ಇನ್ಕ್ಲೂಡೆಡ್ 7 4 1 6. ಇನ್ನು ಡೆವಾಲ್ಡ್ ಬ್ರೆವಿಸ್ 46 ರನ್ ಹೊಡೆದ್ರು, ವಿಚ್ ಇನ್ಕ್ಲೂಡೆಡ್ 3 6s. ಲೈಟಾಗಿ ನಮ್ಮ ಡಿವಿಲಿಯರ್ಸ್ ನೆನ್ಪು ಮಾಡಿಸಿದ್ರು. ಮುಂಬೈ ಸ್ಕೋರ್ 107 ಇದ್ದಾಗ ಸಾಯಿ ಕಿಶೋರ್ ಬೌಲಿಂಗಲ್ಲಿ ರೋಹಿತ್ ಶರ್ಮಾ LBW ಆಗಿ ಔಟ್ ಆದರು. ಇವ್ರು ಔಟ್ ಆದಮೇಲೆ ಮುಂಬೈ ಸ್ಕೋರ್ 129 ಇದ್ದಾಗ ಡೆವಾಲ್ಡ್ ಬ್ರೆವಿಸ್ ಕೂಡ ಮೋಹಿತ್ ಶರ್ಮಾ ಬೌಲಿಂಗಲ್ಲಿ ಮೋಹಿತ್ ಶರ್ಮಾಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ನೆಕ್ಸ್ಟ್ ಬಂದ ಟಿಮ್ ಡೇವಿಡ್ ಏನಂತದ್ದೇನು ಆಡಲಿಲ್ಲ. 18ನೇ ಓವರ್ಲಿ ಮೋಹಿತ್ ಶರ್ಮಾ ಸ್ಲೋವರ್ ಬೌನ್ಸರಿಗೆ ಕ್ಯಾಚ್ ಔಟ್ ಆದರು. ಇನ್ನು ತಿಲಕ್ ವರ್ಮಾ 18.1ನೇ ಓವರ್ಲಿ 6 ಹೊಡೆದ್ರು. ಮಚ್ ನೀಡೆಡ್ 6 ಹೌದದು. ಅದರ ನೆಕ್ಸ್ಟ್ ಬಾಲೇ ಸ್ಪೆನ್ಸರ್ ಜಾನ್ಸನ್ ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ಅದೇ ಓವರ್ 19th ಓವರ್ಲೆ ಸ್ಪೆನ್ಸರ್ ಜಾನ್ಸನ್ ಇನ್ನೊಂದು ವಿಕೆಟ್ ತೆಗೆದ್ರು. ಮುಂಬೈ 150ಕ್ಕೆ 7 ವಿಕೆಟ್ ಕಳ್ಕೊಂಡ್ರು. ಲಾಸ್ಟ್ ಓವರ್ಲಿ 19 ರನ್ ಬೇಕಿತ್ತು MIಗೆ ವಿನ್ ಆಗೋದಕ್ಕೆ. ಕೊನೆ ಓವರಲ್ಲೂ ಕೂಡ ಮುಂಬೈ ಫೇವರಲ್ಲೇ ಮ್ಯಾಚ್ ಇತ್ತು. ಯಾಕೆ ಅಂದರೆ ಸ್ಟ್ರೈಕಲ್ಲಿ ಇದ್ದಿದ್ದು ಹಾರ್ದಿಕ್ ಪಾಂಡ್ಯ. ಹ್ಯಾಸ್ ಎಕ್ಸ್ಪೆಕ್ಟೆಡ್ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲ್ 6 ಹೊಡೆದ್ರು, ಸೆಕೆಂಡ್ ಬಾಲ್ 4 ಹೊಡೆದ್ರು, ಥರ್ಡ್ ಬಾಲ್ ಇಟ್ ವಾಸ್ ಅ ಶಾಕರ್. ಹಾರ್ದಿಕ್ ಗೆಟ್ಸ್ ಔಟ್. 4ನೇ ಬಾಲಲ್ಲಿ ಪಿಯೂಷ್ ಚಾವ್ಲಾ ಕೂಡ ಕ್ಯಾಚ್ ಔಟ್ ಆದರು. 5th ಬಾಲ್ ಮತ್ತು 6th ಬಾಲ್ ಸಿಂಗಲ್ ಮಾತ್ರ ತೆಗಿಯೋಕ್ಕಾಗಿದ್ದು ಮುಂಬೈ ಕೈಲಿ. ಇನ್ನೊಂದು ವಿಚಾರ ಏನಂದರೆ, ಕೊನೆ ಓವರ್ ಬೌಲ್ ಮಾಡಿದ್ದು ಉಮೇಶ್ ಅಣ್ಣ. ನಿಜ ನನಗೆ ಇವಾಗಲೂ ನಂಬಕ್ಕಾಗ್ತಿಲ್ಲ, ಉಮೇಶ್ ಅಣ್ಣ 19 ರನ್ ಡಿಫೆಂಡ್ ಮಾಡಿದ್ರು ಅಂತ. ಗೆಲ್ಲಬೇಕಾಗಿದ್ದ ಮ್ಯಾಚನ್ನ ಮುಂಬೈ ಸೋತರು. GT 1/6 ರನ್ಸ್ ಆ್ಯಂಡ್ ಗೆಲುವಿನ ಮೂಲಕ ಶುಭ್ಮನ್ ಗಿಲ್ ಅವರು ಅವರ ಕ್ಯಾಪ್ಟನ್ಸಿನ ಸ್ಟಾರ್ಟ್ ಮಾಡಿದ್ದಾರೆ IPLನಲ್ಲಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.